ಯಶಸ್ ಕಾರ್ ಪೇಂಟಿಂಗ್ ಶಾಪ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋನಲ್ಲಿ ನೀವು ನೋಡಬಹುದು ಕಂಪ್ಲೀಟ್ ಹಾಳಾಗಿರುವಂತಹ ಇಂಡಿಗೋ CS. ಕಂಪ್ಲೀಟ್ ಕಾರು ಕ್ಲಿಯರ್ ಕೋಟ್ ಬಿಸಿಲಿಗೆ ಹಾಳಾಗಿರೋದ್ರಿಂದ ಕಾರಿನ ಪೇಂಟ್ ಕೂಡ ಬಿಳಿ ಬಣ್ಣಕ್ಕೆ ಬಂದಿದೆ. ಅಲ್ಲದೆ ಕಾರಿನ ಎರಡೂ ಬಂಪರ್ ಗಳು ಹಾಳಾಗಿದ್ದು ಹೊಸ ಬಂಪರ್ ನ ಚೇಂಜ್ ಮಾಡ್ತಿದ್ದೇವೆ. ಬಂಪರ್ ಚೇಂಜ್ ಮಾಡೋದ್ರಿಂದ ಕಾರನ್ನ ನ್ಯೂ ಲುಕ್ ಗೆ ತರಬಹುದು. ಕಾರಿನ ಬಣ್ಣ ಸಹ ಬದಲಾಯಿಸಲಿಕ್ಕೆ ಕಾರಿನ ಮಾಲೀಕರು ತಿಳಿಸಿದ್ದಾರೆ. ಕಾರಿನ ಕಲರ್ ಚೇಂಜ್ ಮಾಡಬೇಕಾದ್ರೆ RTO ನಿಂದ ಪರ್ಮಿಷನ್ ತಗೋಬೇಕಾಗತ್ತೆ ಮತ್ತು RC ಕಾರ್ಡ್ ನಲ್ಲಿ ಸಹ ಅಪ್ಡೇಟ್ ಮಾಡಬೇಕಾಗತ್ತೆ. ಈ ಪ್ರೋಸೆಸ್ ನೀವು ಮಾಡಲೇಬೇಕಾಗತ್ತೆ. ಕಾರಿನ ಎಲ್ಲಾ ಡೋರ್ಗಳು ರಸ್ಟ್ ಹಿಡಿದು ಹಾಳಾಗಿದೆ. ಇದನ್ನೇ ನಾವು ರೆಡಿ ಕೂಡ ಮಾಡಬಹುದು, ಆದ್ರೆ 1 ತಿಂಗಳು ಸಹ ಗ್ಯಾರಂಟಿ ಕೊಡೋದಕ್ಕೆ ಆಗೋದಿಲ್ಲ. ಆದ್ರಿಂದ ನಾವು ಎಲ್ಲಾ ಡೋರ್ ಗಳನ್ನ ಸಹ ಚೇಂಜ್ ಮಾಡ್ತಾ ಇದ್ದೇವೆ. ಅದು ಕೂಡ ಯೂಸ್ಡ್ ಡೋರ್ ಅನ್ನೇ ನಾವು ಅರೇಂಜ್ ಮಾಡ್ಕೊಳ್ತಿದ್ದೇವೆ. ಯಾಕೆಂದ್ರೆ ಹೊಸ ಡೋರ್ಗಳು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ. ಮೊದಲಿಗೆ ನಾವು ಕಲರ್ ಚೇಂಜ್ ಮಾಡೋ ಕಾರಣ ಕಾರಿನ ಪ್ರತಿಯೊಂದು ಪಾರ್ಟ್ ಗಳನ್ನ ರಿಮೂವ್ ಮಾಡಲೇಬೇಕು. ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡೋ ಹಾಗಿಲ್ಲ. ಕಾರಿನ ಒಳಭಾಗದಲ್ಲಿ ಅಂದ್ರೆ ಸೀಟ್ ಕೆಳಭಾಗದಲ್ಲಿ ಪ್ಲಾಟ್ಫಾರ್ಮ್ ಗಳು ರಸ್ಟ್ ಹಿಡಿದು ಹೋಲ್ ಸಹ ಆಗಿದೆ. ಇದನ್ನ ನಾವು ಗ್ಯಾಸ್ ವೆಲ್ಡಿಂಗ್ ಮೂಲಕ ಪೀಸ್ ಕಟ್ಟಿ ಅದನ್ನ ಸರಿ ಮಾಡ್ಕೊಳ್ಬೇಕಾಗತ್ತೆ. ನಂತರ ಎಲ್ಲೆಲ್ಲಿ ಡೆಂಟ್ ಇದೆಯೋ ಅದನ್ನ ಡೆಂಟಿಂಗ್ ಮಾಡಿ ಬಾಡಿ ಪಿಲ್ಲರ್ ವರ್ಕ್ ಮಾಡ್ಕೋಬೇಕು. ನಂತರ ಬೇರೆ ಬೇರೆ ಗ್ರಿಡ್ ಪೇಪರ್ ನ ಮೂಲಕ ಸ್ಮೂತ್ ಆಗೋವರೆಗೂ ಉಜ್ಕೋಬೇಕಾಗತ್ತೆ. ಪ್ರತಿಯೊಂದು ಸ್ಟೆಪ್ ನಲ್ಲೂ ಕೂಡ ಕಾಂಪ್ರಮೈಸ್ ಮಾಡೋ ಹಾಗಿಲ್ಲ. ಹಾಗೇನಾದ್ರೂ ಆದ್ರೆ ಪೇಂಟ್ ಆದ್ಮೇಲೆ ಕ್ವಾಲಿಟಿ ಹಾಳಾಗುತ್ತೆ. ನಂತರ ಏನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ NC ಪಟ್ಟಿ ಮಾಡಿದ್ಮೇಲೆ ಪ್ರೈಮರ್ ಮಾಡ್ಕೋಬೇಕಾಗತ್ತೆ. ಪ್ರೈಮರ್ ಮಾಡೋದ್ರಿಂದ ಪೇಂಟ್ ಲೈಫ್ ಮತ್ತೆ ಬಾಂಡಿಂಗು ಚೆನ್ನಾಗಿ ಇರುತ್ತೆ. ಈಗ ಪೇಂಟಿಂಗ್ ವರ್ಕ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಕಲರ್ ಹೆಸರು ಸ್ಪ್ಯಾನಿಶ್ ಟ್ಯಾನ್ ಅಂತ. ಕಾರಿನ ಮಾಲೀಕರೇ ಈ ಕಲರ್ ಚೂಸ್ ಮಾಡಿದ್ದಾರೆ. ಇದು ಲೇಟೆಸ್ಟ್ ಇಂಡಿಗೋ CS ಕಲರ್. ಈ ಕಲರ್ ಸಹ ಪೇಂಟ್ ಆದ್ಮೇಲೆ ನೋಡ್ಲಿಕ್ಕೆ ಬಹಳ ಚೆನ್ನಾಗಿರುತ್ತೆ. ಪೇಂಟಿಂಗ್ ಇಂತ ಮುಂಚೆ ಕವರಿಂಗ್ ಮಾಡ್ಲಾಗ್ತಿದೆ, ಏಕೆಂದ್ರೆ ಪೇಂಟ್ ತುಂಬಾ ತೆಳು ಇರೋದ್ರಿಂದ ಎಷ್ಟು ಕೋಟ್ ಮಾಡಿದ್ರು ಸಹ ಪ್ರೈಮರ್ ಕಾಣ್ತಾ ಇರುತ್ತೆ. ಆದ್ರಿಂದ ಇದಕ್ಕೆ ಸೂಟ್ ಆಗೋ ತರ ಡಾರ್ಕ್ ಕಲರ್ ಅಪ್ಲೈ ಮಾಡಿ ನಂತರ ಪೇಂಟ್ ಮಾಡಿದ್ರೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಮತ್ತೆ ಯಾವುದೇ ಕಂಪ್ಲೇಂಟ್ ಬರೋದಿಲ್ಲ. ಪೇಂಟಿಂಗ್ ಕೆಲಸ ಕಂಪ್ಲೀಟ್ ಆಗಿದೆ, ಆದ್ರೂ ಕೂಡ ಶೈನಿಂಗ್ ಇಲ್ಲ. ಕ್ಲಿಯರ್ ಕೋಟ್ ಅಪ್ಲೈ ಮಾಡಿದ ನಂತರ ಶೈನಿಂಗ್ ಬಹಳ ಚೆನ್ನಾಗಿ ಬರುತ್ತೆ. ಪ್ಲಾಟ್ಫಾರ್ಮ್ಗೆ ಅಂಡರ್ ಬಾಡಿ ಕೋಟ್ ಮಾಡಲಾಗ್ತಿದೆ, ಮುಂದೆ ರಷ್ಟು ಬರದೇ ಇರೋ ತರ ತಡೆಯೋದಕ್ಕಾಗಿ.
ಪೇಂಟಿಂಗ್ ವರ್ಕ್ ಕಂಪ್ಲೀಟ್ ಆಗಿರೋದ್ರಿಂದ ತೆಗೆದಿರುವ ಎಲ್ಲಾ ಪಾರ್ಟ್ಗಳು ರೀಫಿಟ್ಟಿಂಗ್ ಮಾಡಲಾಗ್ತಿದೆ. ವಾಷಿಂಗ್ ಆದ ನಂತರ ಕಂಪ್ಲೀಟ್ ಕಾರನ್ನ ಒಂದ್ ಲೇಯರ್ ಕ್ಲಿಯರ್ ಕೋಟ್ ನ ಕಟ್ ಮಾಡಿ ರಬ್ಬಿಂಗು ಮಾಡ್ಬೇಕಾಗತ್ತೆ. ಇದರಿಂದ ಕಂಪ್ಲೀಟ್ ಕಾರು ಶೈನಿಂಗ್ ಚೆನ್ನಾಗಿ ಬರುತ್ತೆ. ನೋಡ್ಲಿಕ್ಕೆ ಒಂದೇ ಲೇಯರ್ ಅಲ್ಲಿ ಇರುತ್ತೆ. ಕೆಲಸಗಳು ಕಂಪ್ಲೀಟ್ ಆಗಿದೆ. ಕಾರು ಈಗ ಹೇಗೆ ಕಾಣುತ್ತೆ ಅಂತ ನೋಡೋಣ. ನಮ್ಮ ಚಾನೆಲ್ನ ಎಲ್ಲ ವಿಡಿಯೋಗಳನ್ನ ನೀವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಲೋಗೋ ಆಗಿರುವ ವೀಲ್ ನ ಲೋಗೋ ಮೇಲೆ ಕ್ಲಿಕ್ ಮಾಡಿ ನಂತರ ವಿಡಿಯೋ ಸೆಕ್ಷನ್ಗೆ ಹೋಗಿ ನೀವು ಎಲ್ಲ ವಿಡಿಯೋಗಳನ್ನ ವೀಕ್ಷಣೆ ಮಾಡಬಹುದು. ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೋಬಹುದು. ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಲಿಂಕ್ ನ ಶೇರ್ ಮಾಡಿ.